ಅಲ್ಲ ನೋಡ್ರಿ ಹೆಂಗೆ ಓಡಿಸ್ತಿರೋದು, ನಾನು ನಿಧಾನಕ್ಕೆ ಓಡಿಸ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಹೊಡಿತಿರೋದ ನಿದ್ದೆ ಬರುತ್ತೆ ಅಂತ. ಬೆಲ್ಟ್ ಹಾಕೊಂಡಿದ್ದೀನಿ. ಇದು ರೆಡ್ ಕಲರ್ ಇದೆ, ಸಕ್ಕತ್ತಾಗಿದೆ. ಮುಣ್ಣ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ಇಲ್ಲೇ ನಡ್ಕೊಂಡು ಮಾಡ್ತಾವ್ರೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೆಕ್ಕಿ ಆ್ಯನ್ವಲ್ಸ್. ಸೊ ಈಗ ಟೈಮು ಆಲ್ರೆಡಿ 3:30 ಆಗಿದೆ. ಜಸ್ಟ್ ನನ್ನ ಕೆಲಸ ಮುಗಿಸಿ ಒಂದು ಡ್ರೈವ್ ಹೋಗೋಣ ಅಂತ ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಲ್ಲ, ಹೋಗ್ತಾ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ನಾನು ತೋರಿಸ್ತೀನಿ. ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಆಲ್ರೆಡಿ ಆನ್ ರೋಡಲ್ಲಿ ರೆಡಿ ಇದ್ದಾರೆ. ಎಲ್ಲೆಲ್ಲಿ ಹೋಗ್ತೀವಿ ನನ್ನ ನೋಡ್ತಾ ಇರಿ. ಲಗೇಜ್ ಎಲ್ಲ ಹಾಕೊಂಡಿದ್ದಾಯ್ತು. ನನ್ನ ಹೆಂಡತಿ ಕೂಡ ರೆಡಿ ಇದ್ದಾಳೆ. ನೋಡೋಣ. ಎಲ್ಲರೂ ಆಲ್ರೆಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಆಂಜನೇಯಂಗೆ ಅಂತ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ನಮ್ಮ ಇನ್ನೊಂದು ಗಾಡಿನೂ ಬಂತು, ಅದಕ್ಕೂ ಫ್ಯೂಲ್ ಫುಲ್ ಮಾಡಿಸ್ಕೊಳ್ಳೋಣ. ನಂದು ಮುಕ್ಕಾಲು ಟ್ಯಾಂಕ್ ಐತೆ. ಏನು ಫುಲ್ ಮಾಡಿಸ್ಕೊಂತೀನಿ. ಸೊ ಇಲ್ಲಿಂದ ನಾನ್ ಸ್ಟಾಪ್ ಹೊಡೆಯೋಣ ಅಂತ. ಒಂದು ಗಾಡಿ ಬಂದಿದೆ, ಇನ್ನೊಬ್ರು ಆಲ್ರೆಡಿ ಅರ್ಧ ದೂರ ಹೋಗಿದ್ದಾರೆ. ನಾವು ಹೋಗೋ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಅನ್ಸುತ್ತೆ. ನಾವು ಹೋಗಿ ಒಟ್ಟಿಗೆ ಜಾಯಿನ್ ಆಗೋಣ. ನಾವು ಹೋಗ್ಬೇಕಿರೋ ಡೆಸ್ಟಿನೇಷನ್ ಏನು ಅಂತ ಒಟ್ಟಿಗೆ ನಿಂತು ತೋರಿಸೋಣ. ಹಲೋ, ಅಲ್ಲ ನೋಡ್ರಿ ಹೆಂಗೆ ಓಡಿಸ್ತಿರೋದು, ನಾನು ನಿಧಾನಕ್ಕೆ ಓಡಿಸ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಹೊಡಿತಿರೋದ ನಿದ್ದೆ ಬರುತ್ತೆ ಅಂತ. ಅಯ್ಯಪ್ಪ, ಹೋಗ್ತಿರೋದು 100-110. ನಾನು ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಮೂವರು ಹಂಗೆ ಅದಕ್ಕಂತದ ಮರಿ. ಹಂಗಾರೆ ನಂದು 6 ತಿಂಗಳು ಬಿಟ್ಟು F1 ರೇಸಿಗೆ ಕಳಿಸ್ಲಿಲ್ಲ ಅಂದ್ರೆ ನೋಡ್ಕೊ, ಸೀದಾ ದುಬೈಗೆ ಹೋಗ್ಬಿಟ್ಟು F1 ರೇಸ್ ಐತಂತೆ ದುಬೈಲಿ. ಮರಾಠಸ್ ಕರ್ಕೊಂಡಲ್ಲ, ಇದು ಕಾರು ಅವಲ್ಲ, ನೋಕಿಯಾ ಫೋನಲ್ಲಿ ಸ್ನೇಕ್ ಆಟ ಆಡ್ದಂಗೆ ಆಟ ಆಡ್ತಾ ಹೊಡ್ತೀನಿ. ಬೆಲ್ಟ್ ಹಾಕೊಂಡಿದ್ದೀನಿ. ಇವಾಗ ಇವರಿಬ್ರು F1 ಕಳಿಸ್ಬೇಕಣಪ್ಪ. ನಾನು ಮೂಕ ಪ್ರೇಕ್ಷಕನಾಗ್ಬಿಟ್ಟಿದ್ದೀನಿ. ಇವನು ಹೊಡಿತವನೆ, ಇವರು ಹೊಡಿತವ್ರೆ. ದೇವ್ರೆ, ಅವನು ಸ್ವ್ಯಾಗ್ ಮಾಡ್ತಾವ ನಿಂಗೆ ಸ್ವ್ಯಾಗ್. ಅದೇನು ಸ್ಕ್ಯಾನಿಂಗ್ ಮಷಿನ್ಗಳು ಇಟ್ಕೊಂಡವ್ರ. ಅಯ್ಯೋ ಶಿವ. ಹಾಂ, 10 ಸೆಕೆಂಡ್ ಮೇಲೆ ವೆಯ್ಟ್ ಮಾಡಿಸಿದ್ರೆ ಟೋಲ್ ಕಟ್ಟಬಾರ್ದಂತ ಇದೆ. ಅವೆಲ್ಲ ಸುಮ್ಮನೆ ರೂಲ್ಸ್ ಕಣಮ್ಮ. ಇವಾಗ ಒಂದು ಟೀ ಬ್ರೇಕ್ ಆಗಿದೆ. ಇನ್ನು 60 ಕಿಲೋಮೀಟರ್ಸ್ ಇದೆ. ನಮ್ಮ ಫ್ರೆಂಡ್ ಇನ್ನೊಬ್ರು ಕಾಯ್ತಾ ಇದ್ದಾರಲ್ಲ, ಅಲ್ಲೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗಬೇಕು.
ಈಗೊಂದು ಟೀ ಬ್ರೇಕ್ ಆಗಿದೆ. ನೆಕ್ಸ್ಟು ಇನ್ನು 60 ಕಿಲೋಮೀಟರಲ್ಲಿ ಇನ್ನೊಬ್ಬರು ಫ್ರೆಂಡ್ ಜಾಯ್ನ್ ಆಗ್ತಾರೆ. ಅಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಒಬ್ಬ ಇಲ್ಲಿ ಕಾರ್ನ ಮಾಡಿಫಿಕೇಷನಿಗೆ ಕೊಟ್ಟಿದ್ದಾನೆ, ಜಿಪ್ಸಿನ. ಸೊ ಅವ್ನು ನೆನ್ನೆನೇ ಬಂದಿದ್ದ ಇಲ್ಲಿ ಜಿಪ್ಸಿ ಮಾಡಿಫಿಕೇಷನಿಗೆ ಬಿಟ್ಟು, ಅದು ಇನ್ನೂ ಆಗಿಲ್ವಂತೆ. ಅದನ್ನು ತಗೊಂಡು ಹೋಗಬೇಕು. ಈಗ ಸದ್ಯಕ್ಕೆ ದೋಸೆ ಕಾರ್ನರಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ. ಇದು ಯೂಶ್ವಲಿ ಯಾರ್ಯಾರು ಮುಳ್ಳಂಗಿರಿ ಸೈಡ್ ಹೋಗಿರ್ತಾರ ಅವರೆಲ್ಲ ನೋಡಿರ್ತಾರೆ ಈ ದೋಸೆ ಕಾರ್ನರ್. ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತಿಂಡಿ ತಿಂದು ನೆಕ್ಸ್ಟ್ ಗ್ಯಾರೇಜ್ ಹತ್ರ ಹೋಗಬೇಕು. ದೋಸೆ 3 ಇಡ್ಲಿ ವಡೆ. ತಿಂಡಿ ತಿಂದಿದ್ದಾಯಿತು, ಯಾಕೋ ಮುಂಚೆ ಥರ ಟೇಸ್ಟೇ ಇಲ್ಲ. ಚೆನ್ನಾಗಿಲ್ಲ ಅಲ್ವಾ? ದೊಡ್ಡ ಹೋಟ್ಲೆಲ್ಲ ತಿನ್ಬೋದಿತ್ತು. ಚೆನ್ನಾಗಿರೋದು ಯಾರು ಯೂಟ್ಯೂಬರ್ ಯಾರು? ಲಿಕ್ಕಿಯನ್ ವಿಲ್ಸ್. ಸೊ ಇದು ಶ್ರುತಿ ಆಟೋ ವರ್ಕ್ಸ್. ನಮ್ಮ ಅಮ್ಮು ಅವರು ಅವರ ಜಿಪ್ಸಿನ ಇದೇ ಗ್ಯಾರೇಜಲ್ಲಿ ಬಿಟ್ಟಿರೋದು. ಇದು ಚಿಕ್ಕಮಂಗ್ಳೂರಿಲ್ಲ ಗ್ಯಾರೇಜು. ಜಿಪ್ಸಿಗೆ ಅಂತಲೇ ಸ್ಪೆಷಲ್ ಆಗಿರೋಂಥ ಗ್ಯಾರೇಜ್ ಇದು. ಇದು ರೆಡ್ ಕಲರ್ ಇದೆ, ಸಕ್ಕತ್ತಾಗಿದೆ. ಇದು ಹಳೆ ಕಾಲದ್ದು. ಏನಪ್ಪ ಎಲ್ಲ ಬಿಸಾಕ್ಬಿಟ್ಟವ್ರೆ. ಸೊ ವೀಲ್ ಎಲ್ಲ ಬಿಸಿಬಿಟ್ಟಿದ್ದಾರೆ. ಟೈರ್ಸ್ ನೋಡ್ರಿ, ಈ ಗ್ರಿಪ್ಪು. ಮೊಣ್ಣ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಈ ಥರ ಟೈರ್ ಬೇಕಾಗುತ್ತಾ? ಇದು ಟೈರು ಸ್ವಲ್ಪ ಕಡಿಮೆ ಅಲ್ವಾ? ಅಂದರೆ ಅದು ಅಗಲಗಲ ಆಯ್ತಲ್ಲ ಅಲ್ವಾ? ಇವ್ರ ಗ್ಯಾರೇಜಲ್ಲಿ ಇನ್ನೂ ಎಷ್ಟೊಂದು ಹಳೆ ಜಿಪ್ಸಿಗಳು ಇಲ್ಲಿಗೆ ಮಾಡಿಫೈ ಮಾಡೋದಕ್ಕೆ ಬಂದಿರೋಂಥ ಜಿಪ್ಸಿಗಳೆಲ್ಲ ಇದ್ದಾವೆ. ಒಂದೊಂದು ಡಿಸೈನಾಗೆ ಮಾಡಿಫೈ ಮಾಡಿದ್ದಾರೆ. ಸೊ ಎಲ್ಲ ಸಣ್ಣ ಸಣ್ಣ ಐಟಮಿಂದ ದೊಡ್ಡ ಐಟಮ್ವರೆಗೂ ನಾವು ಏನೇ ಮಾಡಿಫಿಕೇಷನ್ ಬೇಕು ಅಂದ್ರೂ ಇವ್ರ ಹತ್ರ ಪ್ರತಿಯೊಂದನ್ನು ಅವೈಲಬಲ್ ಇರುತ್ತೆ. ಸೊ ನಾವು ಬಂದರೂ ಮುಂಚೆನೇ ಕಾಲ್ ಮಾಡ್ಕೊಂಡು ನಮಗೇನು ಬೇಕಾಗಿದೆ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ್ರೆ ಅವರು ಅದಕ್ಕೆ ರೆಡಿ ಮಾಡಿರ್ತಾರೆ. ಇಷ್ಟು ಟೈಮ್ ರಿಕ್ವೈರ್ಮೆಂಟ್ ಆಗುತ್ತೆ ಅಂತೆಲ್ಲ ಹೇಳಿ ಪರ್ಫೆಕ್ಟಾಗಿ ಮಾಡಿಫೈ ಮಾಡಿಕೊಡ್ತಾರೆ. ಈ ಗಾಡಿದಂತೂ ಇಂಜಿನ್ನ ಬಿಟ್ಟಿಟ್ಬಿಟ್ಟಿದ್ದಾರೆ. ಇದ್ರದ್ದು ಇಂಜಿನ್ ಯಾವುದು ಇವಾಗ? ಇದು ಹೌದು, ಇಂಜಿನ್ ಬೇರೆ, ಇದು ಬೇರೆ ಗಾಡಿದು ಅನ್ಸುತ್ತೆ. ಹಾಕೊಂಡ್ರೆ ರೋಡೇ ಕಾಣೋದೇ ಇಲ್ಲ. ಇದು ಸ್ಟೇರಿಂಗ್ ವೀಲ್ ನ ಕೆಳಗೆ ಹಾಕೊಂಡ್ರ ನಂಗೆ ಹಾಕೋಬೋದಾ? ಮತ್ ನಂಗೆ ಹಾಕೇ ಕೊಡ್ಲಿಲ್ಲ. ನಿಂಗೆ ಕೇಳೇ ಇಲ್ಲ, ನಂಗೆ ಗೊತ್ತಿರ್ಲಿಲ್ಲ. ಅಮ್ಮು ಗಾಡಿ ರೆಡಿ ಮಾಡ್ಸಕ್ಕೆ ಅಂತ ಚಿಕ್ಕಮಂಗ್ಳೂರು ಬಂದ್ವಿ. ಈಗ ಗಾಡಿ ಇನ್ನೂ ಸಂಜೆ ಕೊಡೋದು ಅಂತ ಹೇಳಿದ್ದಾರೆ. ನಮ್ಮ ಡೆಸ್ಟಿನೇಷನ್ ಇನ್ನೂ ಬಾಕಿ ಇದೆ. ಬಟ್ ಸದ್ಯಕ್ಕೆ ಇವಾಗ ಟೈಮ್ ಪಾಸ್ಗೋಸ್ಕರ ಒಂದು ಈಗ ಭದ್ರಾ ರಿಸರ್ವ್ ಫಾರೆಸ್ಟ್ ಒಳಗಡೆ ಒಂದು ಆಫ್ ರೋಡ್ ಹೋಗುತ್ತಂತ, ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೋ ಬಾಯ್ ಸಿಕ್ಕಿದ್ರು, ಪಾಪ ತಾರ್ ಅಂದರೆ ಇಷ್ಟ ಏನೋ ಫೋಟೋಸ್ ತೆಕ್ಕಂತ ಯಾರೊಬ್ಬರು ಆದ್ಮೇಲೆ ಎಲ್ಲ ಹುಡುಗರಿಗೂ ಒಂದು ಕನಸಿರುತ್ತೆ. ಅಂದರೆ ಯಂಗ್ಸ್ಟರ್ಸ್ಗಿಂದ ಹಿಡಿದು ವಯಸ್ಸಿನವರೆಗೂ ತಾರ್ ಮತ್ತು ಜೀಪ್ ವೇರಿಯಂಟಲ್ಲಿ ಏನೇನು ಬರುತ್ತೋ ಅದು ಎಲ್ಲರಿಗೂ ಇಷ್ಟ ಇರುತ್ತೆ, ನನಗೂ ಕೂಡ. ಇಲ್ಲಿ ಜಿಪ್ ಲೈನ್ ಇದೆ. ಈ ಫಾಗಲ್ಲಿ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಟ್ರೈ ಮಾಡಬೇಕಲ್ಲ. ಏನೂ ಕಾಣಿಸೋದು ಇಲ್ಲ ಅಲ್ವಾ? ಜನನೂ ಎಲ್ಲ ಹೋಗ್ಬೋದು. ನಾವು ಹೋಗ್ತಾ ಇರೋದು ಇವಾಗ ಭದ್ರಾ ಟೈಗರ್ ಫಾರೆಸ್ಟ್. ಆಪೋಸಿಟಿಂದ ಗಾಡಿ ಬಂದ್ರೂ ಕಷ್ಟ.
ಅದೇ ಎಲ್ಲರ ಕಾರ್ನರ್ ಇರುತ್ತಲ್ಲ ಈ ಥರ ಇಂಥ ಜಾಗ ನೋಡಿ ಹಾಕೊಂಬೇಕು ನಾವು. ಏನ್ ಸರ್ ಇದು ವೆದರು ಮಸ್ತ್ ಇದೆಲ್ಲ. ಟ್ಯಾಂಕ್ ಖಾಲಿ ಮಾಡಕ್ ನಿಂತಿದ್ದೀರಾ? ಅಲ್ಲ ಕಣ, ಅವ್ರು ಡೈಲಿ ಓಡಾಡೋರಿಗೆ ನೀನು ಹೇಳ್ಕೊಡ್ತಿದ್ಯಲ್ಲ ಹಿಂಗ್ ಬಾ ಅಂತ. ಹಲೋ, ಹೇಳಿ, ಹೇಗಿದೆ ಈ ಅದ್ಭುತವಾದ ವಿಸ್ಮಯವಾದ? ನೀನೇನು ಹಾಂಟೆಡ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಏನೇನ್ ನೋಡ್ಬೇಕಪ್ಪ ನಾವು. ಇವ್ರು ನೋಡಿದ್ರೆ ಇಲ್ಲೇ ತಾಡ್ಕೊಂಡು ವಿಡಿಯೋ ಮಾಡ್ತಾವ್ರೆ, ಅವ್ರು ನೋಡಿದ್ರೆ ನಿಲ್ಸು ಅಂದ್ರು ನಿಲ್ಲಿಸ್ದಂಗ ಹೋಗ್ತಾವ್ರೆ. ಹೇಗ್ ಸ್ವಾಮಿ ತಡ್ಕೊಳ್ಳೋ ಜೀವ? ಮಂಜಣ್ಣ ಹೇಗ್ ನಿಂತಿದ್ದೀರಾ ನೀವು? ಕಾಲಲ್ಲಿ ಮಸ್ತ್ ಐತಲ್ಲ, ದೊಡ್ಡ ಮರ. ಯಾವ್ದೋ ಬೇರೆ ಲೋಕಕ್ಕೆ ಹೋದಂಗೆ ಅನ್ನಿಸ್ತಿಲ್ವಾ? ಮನೆ ಬೇರೆ ಇರ್ತೀನಿ. भद्रा ये इधर ही किधर जा? 100 मीटर राइट टर्न. ये रूट कहाँ चलता है? क्लोज. ಈ ಕಾಡು ಮಧ್ಯನೂ ಇವ್ರು ಯಾರೋ ಜನಗಳು ಅವರಲ್ಲ, ಇವರೆಲ್ಲ ಅಸ್ಸಾಂ ಕಡೆಯವರು ಇಲ್ಲಿ ಕೆಲ್ಸಕ್ಕೆ ಬಂದಿರೋದು ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ಕ್ಲೋಸ್ ಆಗಿರೋ ರೋಡ್ಗೆ ನಾವು ಹೋಗ್ತಾ ಇದೀವಿ. ಅಲ್ಲ ಹಂಗೆ ಹೋಗಿದ್ರಾಗದೇನೋ. ಎಲ್ಲಿಗೆ ಹೋಗ್ತೀಯಾ? ಸುಮ್ಮನೆ ಅವನ ಅಮ್ಮಣ್ಣ ವಾಟ್ಸೆ ನಾನು ಅಲ್ಲೇ ಅಂದ್ಕೊಂಡೆ ಕುರ್ಕುರ್ ಸಾಹಸ ಮಾಡಬಾರ್ದು. ನಾನೇನ್ ಹೇಳ್ತೀನಿ ಹೇಳು, ಅವನಿಗೆ ದಾರಿ ಗೊತ್ತಿರಲ್ಲ, ಕಾನ್ಫಿಡೆನ್ಸ್ ಅಲ್ಲಿ ಇದೆ ಅಂತಾನೆ. ನಾನು ಹೇಳಿಲ್ಲ ಅವಾಗ್ಲೇ ಏನೋ 2 ಸದ್ಯಕ್ಕೆ ಇವ್ರು ಯಾವುದು ಅದಿನ್ನೂ ಮುಂದೆ ಇದೆ. ಅಲ್ಲಿಂದ ಬರೀ 18 ಕಿಲೋಮೀಟರ್ ಅಷ್ಟೇ ಅಲ್ಲಿಗೆ, ಭದ್ರಾಗೆ. ಫುಲ್ಲು ಅದು ಇಲ್ಲಿ ಕೆಸರಲ್ಲಿ ಬಂದ್ವಲ್ಲ, ಆ ಥರ ನೀರೊಳಗೆಲ್ಲ ಅಲ್ಲೆಲ್ಲ ನೀರು ಹರಿತಿರ್ತಾವಂತೆ ದೊಡ್ಡವು, ಅದ್ರೊಳಗೆಲ್ಲ ಇಳಿಸ್ಕೊಂಡು ಹೋಗ್ಬೇಕಂತ. ಅಪ್ಪಿ ಹೋಗಕ್ ಆಗ್ಲಿಲ್ಲ ಕಣೋ, ಅದನ್ನ ನೀನು ಕೇಳಿದ್ದು. ನೀನು ಅದೇ ಅಂತ ಕರ್ಕೊಂಬಂದಲ್ಲ. ಈ ದಟ್ಟ ಅರಣ್ಯದಲ್ಲಿ ನಮ್ಮ ಕಣ್ಣು ಹಾಯಿಸ್ತಿತ್ತು ಹುಲಿಯಾಗೋಸ್ಕರ. ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಇದ್ದೀವಿ, ಬಟ್ ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾ ಇಲ್ಲ. ಓಕೆ, ಇವಾಗ ಭದ್ರಾ ಹುಲಿ ಸಂರಕ್ಷಣಾ ವಲಯಕ್ಕೆ ಬಂದಿದ್ದೇವೆ. ಇಲ್ಲಿ ಇವಾಗ 2:30 ಸಫಾರಿ ಓಪನ್ ಆಗಿದೆ ಅಂತೆ. ಕೊನೆಗೂ ಮಂಜಾಣ ಒಂದು ಲೀಚ್ ಕಚ್ಚಿದೆ. ಅಪ್ಪಿ ಇಷ್ಟೊಂದು ಕುಡ್ದಾಯ್ತಾ? ಇಷ್ಟಪ್ಪ ಆಗ್ಬಿಡಾಯ್ತಲ್ಲ, ಹತ್ತೋದ್ರ ಫಿಂಗರ್ ದಪ್ಪ ಆಗೈತೆ. ಏನೋ ಗೊತ್ತಾಗಲ್ಲ ಅದು. ಹುಲಿ ಸಿಕ್ಕರೆ ಏನ್ ಮಾಡ್ತಾರೆ? ಫೋಟೋ ತಕ್ಕೊಂತಾರೆ. ಏನ್ ಮಾಡ್ತೀಯಾ? ಇವಾಗ ಎಷ್ಟೊತ್ತಿಗೆ ಬರೋದು? 1:30 ಗಂಟೆ. ಹಿಂಗೆ ಹೋದ್ರೆ ನಿಮಗೆ ಗೊತ್ತಿಲ್ಲ. ಇದು 1:30 ಗಂಟೆ ಹೇಳಿದ್ರು. ಈಗ ಹೇಳ್ತೀನಿ ನಾನು ಇಲ್ಲಿರೋರೇ ಅನ್ಕೊಂಡೆ, ನಾನು ನಿಮ್ಮನ್ನು ಅದಕ್ಕೆ ಹೇಳಿದೆ. ಇಲ್ಲಿರೋರೇ ಅನ್ಕೊಂಡೆ, ನಾವು ಕ್ಯಾಟ್ರಸ್. ಹಾಂ ಹೇಳಿದೆ ತಪ್ಪ. ಹುಷಾರ್ ಕೂತ್ಕೊಳ್ಳಪ್ಪ ಬಿಗಿಯಾಗೆ. ಓದ್ಸಲಿ ಇದ್ರಲ್ಲಿ ಬಂಡಿ ಹೋಗಿದ್ವಾ? ಏನು ಸಿಗ್ಲಿಲ್ಲ.
ಮುಂಜಾನವ್ರಿಗೆ ಗಿಣ್ಣೆ ಕಟ್ಬಿಡಿದೆ, ಒದ್ದಾಡ್ತವ್ರೆ. ನಾವು ನಮ್ಮ ಗಾಡಿಗಳನ್ನ ಹಾಕಿ ಹೊರಟು ಅಲ್ಲ ಲಿಖಿತ್ಗೆ ಬಿಗ್ಗೆ ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಯಾಗ್ರಿಗೆ ಕ್ರಿಯಾ. ರಿಸರ್ವ್ ಭದ್ರಾ ಹುಲಿ ಸಂರಕ್ಷಿತ. ಸೊ ಇಲ್ಲಿ ಒಂದು ಅಣ್ಣ ಈ ಐಡಿಯಾ ನಮಗೆ ಬರಲೇ ಇಲ್ವಲ್ಲ ಅಣ್ಣ. ಇಲ್ಲೇ ಸಹ ಬಂದು ಗೇಟ್ ತಕೊಂಡು ಹೋಗ್ತಿದ್ವಿ. ಗಾಡಿನ ಸೀಸ್ ಮಾಡ್ತಾರಾ? ವಾ ಅಲ್ಲ ಇದು ನರ್ಸೆ ಮಾಡೋದು ಯಾವ್ದೋ ಅವ್ರು ಬಳ್ಳಾಪುರ. ಬೇರೆ ಗಾಡಿ ಬರ್ತಾವ ನಾವು. ಏನು ಆಸೆ ಪಡೋದಲ್ಲ, ಮಿನಿಮಮ್ ನಾವೇ ಒಂದಾರು ಕಾಣುತ್ತೆ. ಅದೇ ಫಾರೆಸ್ಟ್ ಅಲ್ಲ ಒಂದು ಪ್ರಾಣಿ ಕಾಣುತ್ತೆ. ಓಕೆ ಬೈಸನ್ ಅಂತಿತ್ತು. ಹಿಂದಗಡೆ ಆನೆ ಅಡ್ಲು, ಇಲ್ಲಿ ರೆಸ್ಟಿಂಗಿಗೆ ಬರ್ತವೆ ಅನ್ಸುತ್ತೆ ಆನೆಗಳು. ಸದ್ಯಕ್ಕೊಂದು ಕಾಣಿಸ್ತಾ ಇಲ್ಲ. ಎಲ್ಲ ಆನೆದೇ ಅಲ್ವಾ? ಹೊಂಡನ ಅದು. ಮಗುಗೆ 250, ಬಸ್ಸಲ್ಲಿ 250, ವಿದೇಶಿಯರಿಗೆ 900, 700. ಒಂದು ಜೀಪಲ್ಲಿ 3500, ಕ್ಯಾಮ್ರಾ ಫೀಸ್ 600. ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ಬೆಳಗ್ಗೆ 6ರಿಂದ 7:30, 7:30ಇಂದ 9 ಗಂಟೆ, ಸಂಜೆ 3ರಿಂದ 4:30, 4:30ಇಂದ 6 ಗಂಟೆ. ಸೊ ಇದಿಷ್ಟು ಪ್ರೆಸೆಂಟ್ ಇನ್ಫಾರ್ಮೇಷನು, ಟೈಮಿಂಗ್ಸು, ಯಾವಾಗ ಸಫಾರಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ನಮಗಂತೂ ಏನೂ ಸಿಗಲಿಲ್ಲ. 3 ಸಲ ಟ್ರೈ ಮಾಡಿದ್ದೀವಿ, ಎಲ್ಲೂ ಕೂಡ ಸಿಗಲೇ ಇಲ್ಲ ಹುಲಿ. ಹುಲಿಗೆ ನಿರಾಶೆ ಆಗಿದೆಯೋ ನಮಗೆ ನಿರಾಶೆ ಆಗ್ತಿದೆಯೋ ಗೊತ್ತಾಗ್ತಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಏನಾದ್ರು ಸಿಕ್ಕಿದ್ರೆ, ಅದೃಷ್ಟ ಇದ್ರೆ ನೋಡೋಣ. ಓಕೆ ಗೈಸ್, ಜಿಪ್ಸಿನ ಸರ್ವಿಸಿಗೆ ಬಿಟ್ಟಿದ್ದು, ಅದಾದಮೇಲೆ ಟೈಮ್ ಪಾಸ್ ಮಾಡೋಣ ಅಂತ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ರೋಡ್ ಸುಮ್ಮನೆ ಒಂದು ರೈಡ್ ಹೋಗೋಣ ಅಂತ ಬಂದಿದ್ದಾಯಿತು. ಅದ್ರ ಜೊತೆ ಬಂದಿದ್ದಾಯಿತು ಅಂತ ಭದ್ರಾ ವೈಲ್ಡ್ ಲೈಫಲ್ಲಿ ಒಂದು ಸಫಾರಿ ಟ್ರಯಲ್ ಕೂಡ ನೋಡಿದ್ವಿ. ಹುಲಿ ಸಿಗುತ್ತೇನೋ ಅಂತ ಟ್ರೈ ಮಾಡಿದ್ವಿ, ಬಟ್ ನಾರ್ಮಲಿ ನಮ್ಮೂರ ಕಡೆ ಸಿಗೋಂಗೆ ನವಿಲು, ಮೊಲ, ಜಿಂಕೆ ಬರೀ ಇದೇ ಸಿಕ್ತು. ಅಲ್ಲೇ 3-4 ಸಲ ಟ್ರೈ ಮಾಡಿದ್ರು ನಮಗೆ ಏನೂ ಸಿಗ್ತಾ ಇಲ್ಲ. ಮೇ ಬಿ ನಮ್ಮ ಲಕ್ ಏನೋ ಗೊತ್ತಿಲ್ಲ. ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಸರ್ವಿಸ್ ಹತ್ರನ ಹೋಗ್ತಾ ಇದ್ವಿ. ಜಿಪ್ಸಿ ಸಂಜೆ ಕೊಡ್ತೀನಿ ಅಂತ ಹೇಳಿದ್ರು, ನಮ್ಮ ನೆಟ್ವರ್ಕ್ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನೋಡೋಣ. ಜಿಪ್ಸಿ ಕೊಟ್ಟರೆ ಇಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಇದ್ವಿ. ಸರ್ ಗಾಡಿ ಫೈನಲಿ ರೆಡಿ ಆಗಿದೆ. ಸ್ನಾರ್ಕಲಲ್ಲಿ ಹಾಕಿದ್ದಾರೆ. ಫುಲ್ ಗಾಡಿ ರೆಡಿ ಆಗಿದೆ. ಈಗ ಜಸ್ಟ್ ಇಸ್ಕೊಂಡು ನಮ್ಮ ನೆಕ್ಸ್ಟ್ ಸ್ವರ್ಗದ ಪಯಣ ಶುರು ಆಗುತ್ತೆ.